ಉಪ್ಪಿನ ದೀಪ ಹಚ್ಚುವ ಸರಿಯಾದ ವಿಧ. ಮೊದಲು ಒಂದು ದೊಡ್ಡ ಬೌಲ್ ಅಥವಾ ದೀಪವನ್ನು ಈ ಥರ ಆಕಾರ ಇರೋ ರೌಂಡ್ ಆಕಾರ ಇದನ್ನು ತಗೊಂಡು ಅದಕ್ಕೆ ಗಂಧ ಲೇಪನ ಮಾಡಿ, ನಂತರ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಮನೇಲಿರೋ ಉಪ್ಪನ್ನು ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೆ ಅಂಗಡಿಯಿಂದನೇ ತಂದಿರೋ ಉಪ್ಪನ್ನು ಹಾಕಬೇಕು. ನಂತರ ಅದರ ಮೇಲೆ ಈ ರೀತಿ ಒಂದು ದೀಪವನ್ನು ಇಟ್ಟು ಆ ದೀಪಕ್ಕೆ ಅರಿಶಿನ ಕುಂಕುಮ ಗಂಧ ಮತ್ತು ಅಕ್ಕಿ ಕಾಳು ಇದನ್ನು ಹಾಕಿ, ನಂತರ ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು, ನಂತರ ಅದರ ಮೇಲೆ ಇನ್ನೊಂದು ದೀಪ ಇಟ್ಟು ಅದಕ್ಕೆ ಗಂಧ ಹಚ್ಚಿ, ನಂತರ ಅರಿಶಿನ ಕುಂಕುಮ ಇಟ್ಟು ಬತ್ತಿ ಹಾಕಿ ಅದಕ್ಕೆ ತುಪ್ಪ ಹಾಕಬೇಕು. ತುಪ್ಪದ ದೀಪನೇ ಹಚ್ಚಬೇಕು, ಲಕ್ಷ್ಮೀ ದೇವಿಗೆ ಇಷ್ಟವಾದದ್ದು. ಹಾಗಾಗಿ ಎಣ್ಣೆ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ತುಪ್ಪದ ದೀಪ ಹಚ್ಚಿ ನಂತರ ಹೂವಿನಿಂದ ಅಲಂಕಾರ ಮಾಡಬೇಕು. ದೀಪನ ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಯಿಂದ ಮ್ಯಾಚ್ ಬಾಕ್ಸಿಂದ ಹಚ್ಚಕ್ಕೆ ಹೋಗಬೇಡಿ. ದೀಪನ ಹಚ್ಚಬೇಕಾದ್ರೆ ಮೊದಲು ಯಾವ ದೀಪ ಹಚ್ಚಿರ್ತೀರಲ್ಲ ಆ ದೀಪದಿಂದ ಗಂಧದ ಕಡ್ಡಿಯಿಂದ ಹಚ್ಚಿ. ಆ ಥರ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದದ್ದು ಉಪ್ಪು. ಆ ಕಾರಣದಿಂದಾಗಿ ಉಪ್ಪನ್ನು ಹಚ್ಚಿದ್ರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ. ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡೋ ಮೊದಲು ನೀವು ನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಯಾಕಂದರೆ ನಾರಾಯಣ ಸ್ವಾಮಿ ಹೃದಯ ಭಾಗದಲ್ಲಿ ಲಕ್ಷ್ಮೀ ದೇವಿ ವಾಸಿಸ್ತಿರ್ತಾರೆ. ಆದ ಕಾರಣ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸೋ ಮೊದಲು ನಾರಾಯಣ ಸ್ವಾಮಿನ ಪ್ರಾರ್ಥಿಸೋದ್ರಿಂದ ಲಕ್ಷ್ಮೀ ದೇವಿ ತುಂಬ ಬೇಗನೆ ನಮಗೆ ಫಲ ಕೊಡ್ತಾಳೆ, ಫಲ ಸಿಗುತ್ತದೆ. ನಾವೇನು ಬೇಡ್ಕೊಂಡಿರ್ತೀರೋ ಅದು ತುಂಬ ಬೇಗ ಈಡೇರುತ್ತದೆ.